ಹಾಯ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಪೂರಿ ಮತ್ತು ತರಕಾರಿಯಿಂದ ಮಾಡಿದ ಒಂದು ಗ್ರೇವಿನ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸತ ನೀವು ಇದನ್ನು ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೈದಾ ಹಿಟ್ಟನ್ನು ಬಳಸ್ಕೊಂಡು ನಾನಿಲ್ಲಿ ಪೂರಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನಾದರೂ ಹಾಕ್ಕೊಂಡು ಪೂರಿ ಮಾಡ್ಕೋಬಹುದು. ನಾನಿಲ್ಲಿ ಒಂದು 300 ಗ್ರಾಮ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ಸಮ ಪ್ರಮಾಣದಲ್ಲಿ 4 ಭಾಗ ಮಾಡ್ತಾಯಿದ್ದೀನಿ. ಈ ಥರ ಸಮ ಪ್ರಮಾಣದಲ್ಲಿ ನಾವು ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಾಡೋದ್ರಿಂದ ಪೂರಿ ಚೆನ್ನಾಗಾಗುತ್ತೆ, ರುಚಿ ಬರುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಹಾಕಿದ್ದೀನಿ ಒಂದಕ್ಕೆ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಕ್ವಾಂಟಿಟಿ ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ಈ ಥರ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬಿಸಿನೀರಲ್ಲಿ ಬೇಯಿಸ್ಬಿಟ್ಟಾದ್ರೂ ಈ ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ಇದನ್ನು ರುಬ್ಕೊಂಬರ್ಬೋದು. ಇಲ್ಲ ಅಂತಂದರೆ ಈ ಥರನಾದರೂ ನೀವು ಹಾಗೆ ಹಸಿದನ್ನೇ ಮಿಕ್ಸಿ ಮಾಡ್ಕೋಬಹುದು. ಹಾಗೆ ಇಲ್ಲಿ ಬೀಟ್ರೋಟನ್ನು ತಗೋತಿದ್ದೀನಿ. ಬೀಟ್ರೋಟ್ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಅದನ್ನ ತೆಗೆದು ಅದನ್ನೇ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಏನಾದರೂ ಬೇಜಾರಿದ್ದರೆ ಈ ಥರ ನೀವು ಮಾಡಿಬಿಟ್ಟು ಕೊಡ್ಬೋದು ಮಕ್ಕಳಿಗೆ. ಹಾಗೆ ರೊಟ್ಟಿ ಚಪಾತಿಗೂ ಈ ಥರ ನೀವು ಮಾಡಿ ಕೊಡ್ಬೋದು, ಖುಷಿಯಿಂದ ತಿಂತಾರೆ. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನು ಪೇಸ್ಟ್ ಥರ ಮಾಡ್ಕೊಂಡು ಬನ್ನಿ. ಬಾಯಲ್ಲಿ ಸಿಕ್ಕರೆ ಮಕ್ಕಳು ಇಷ್ಟಪಡಲ್ಲ. ಹಾಗಾಗಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣಗೆ ಮಾಡಿ. ನಾನಿಲ್ಲಿ ಒಂದು ವೈಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪಷ್ಟು ಹಾಕಿ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಪೂರಿ ಹದಕ್ಕೆ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಈ ಸೈಜಲ್ಲಿ ಆಯಿತು. ವೈಟ್ ಕಲರ್ ಮಾಡ್ಕೊಂಡಿದ್ದೀನಿ ಒಂದು ನಾನು. ನೀವು ಬೇಕಿದ್ದರೆ ಬೇರೆ ಯಾವುದಾದ್ರೂ ಕಲರನ್ನು ಆ್ಯಡ್ ಮಾಡ್ಬೋದು. ಫುಡ್ ಕಲರ್ ಆ್ಯಡ್ ಮಾಡ್ಕೊಳೋದಕ್ಕಿಂತ ನ್ಯಾಚುರಲ್ಲಾಗಿ ನಾವು ಮನೇಲಿ ಈ ಥರ ಕಲರ್ ಮಾಡಿಕೊಂಡು ಕಲರ್ಫುಲ್ಲಾಗಿ ಫುಡ್ ಕೊಟ್ಟರೆ ಮಕ್ಕಳು ಇಷ್ಟಪಡ್ತಾರೆ. ಇಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ ನಾನು. ಹಳದಿ ಕಲರ್ ಆಗುತ್ತೆ. ಆದಷ್ಟು ಫುಡ್ ಕಲರನ್ನು ಅವಾಯ್ಡ್ ಮಾಡಿ. ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಮಾಡಬೇಕಾಗುತ್ತೆ. ಆದಷ್ಟು ಬೇಡವಾದ ಜಾಗದಲ್ಲಿ ಈ ಥರ ತರಕಾರಿ ಸೊಪ್ಪುಗಳನ್ನು ಹಾಕಿ ಈ ಥರ ನಾವು ಕಲರ್ಫುಲ್ಲಾಗಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಖುಷಿಯಾಗುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ. ಹೆಲ್ದಿಯಾಗಿ ಮಾಡಿಕೊಡ್ಬೋದು. ನಾವು ಮನೇಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ನಾವು ಇದನ್ನ ನಾದ್ಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ಮಿದ್ದಿ ಇಟ್ಕೊಳ್ಳಿ, ಚೆನ್ನಾಗಾಗುತ್ತೆ. ಪಾಲಕ್ ಸೊಪ್ಪನ್ನು ನಾನು ಪ್ಯೂರಿ ಮಾಡ್ಕೊಂಬಂದಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ರುಬ್ಬುವಾಗ ನೀವು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೋಬೋದು. ಬೇರೆ ಏನಾದರೂ ಫ್ಲೇವರ್ ಹಾಕಿಬಿಟ್ಟು ಮಿಕ್ಸಿ ಮಾಡ್ಬೋದು. ಪ್ಲೇನಾಗಿ ಆದ್ರೂ ಮಾಡ್ಕೋಬಹುದು, ಚೆನ್ನಾಗಾಗುತ್ತೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ನಾನು ಮಿದ್ದಿ ಇಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಮೊಸರನ್ನಾದ್ರೂ ಆ್ಯಡ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಪೂರಿ. ಹಾಗೆ ಲಾಸ್ಟಲ್ಲಿ ಬೀಟ್ರೂಟನ್ನು ಪ್ಯೂರಿ ಮಾಡ್ಕೊಂಬಂದಿದ್ದೀನಿ. ಸಣ್ಣದಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಜಾರ್ ಅಥವಾ ಏನಾದರೂ ಶೋಧಿಸ್ಕೊಂಡಾದರೂ ನೀವು ಇದನ್ನು ಹಾಕ್ಕೋಬೇಕು. ಸ್ವಲ್ಪ ಏನಾದರೂ ಉಳ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಚಿಕ್ಕದಾಗಿ ಉಳ್ಕೊಂಡಿದ್ರೆ ಲಟ್ಸುವಾಗ ಚೆನ್ನಾಗಿ ಬರೋಲ್ಲ. ಹಾಗೆ ನಾನಿಲ್ಲ ಎಲ್ಲ ಮಿದ್ದಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಲ್ಲವನ್ನು ಈ ರೀತಿಯಾಗಿ ಮಿದ್ದಿ ಇಡ್ತಾಯಿದ್ದೀನಿ. ನೀವು ತಕ್ಷಣ ಮಾಡ್ಕೋಬೋದು, ಬೇಡ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಾದ್ರೂ ಮಾಡ್ಕೋಬೋದು. ಒಂದು 10 ನಿಮಿಷ ನಾನು ಬಟ್ಟೆ ಮುಚ್ಚಿಟ್ಬಿಟ್ಟು ಇದನ್ನು ಇಟ್ಟಿದ್ದೆ. ಅಷ್ಟರಲ್ಲೇ ನಾನಿವಾಗ ಗ್ರೇವಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಪೂರಿಗೆ ಕಾಂಬಿನೇಷನ್ ಆಗಿ ನಾನೊಂದು ತರಕಾರಿ ಗ್ರೇವಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಅವೈಲೇಬಲ್ ಇರುತ್ತೆ ನೀವು ಅದನ್ನ ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಾನಿಲ್ಲಿ 1-2 ಕ್ಯಾರೆಟು ಹಾಗೆ ಸ್ವಲ್ಪ ಬೀನ್ಸ್ ಇತ್ತು, ಅದನ್ನ ಎಲ್ಲ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಪೂರಿ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಪಲ್ಯ ಅಥವಾ ಗ್ರೇವಿನೂ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನಾನಿಲ್ಲಿ ಸ್ವಲ್ಪ ಬಟಾಣಿ, ಬೀನ್ಸು ಮತ್ತು ಆಲೂಗಡ್ಡೆನ ಎಲ್ಲ ತಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಮೆತ್ತಗೆ ಬೇಯಲಿ. ಅಷ್ಟರಲ್ಲೇ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋಣ ಬನ್ನಿ.
ಒಂದು ಮಿಕ್ಸಿ ಜಾರಿಗೆ ನಾನು ಒಂದು 10-12 ಗೋಡಂಬಿ ಹಾಗೆ ಒಂದು 2 ಟೊಮೆಟೊ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಒಂದು ಕುಕ್ಕರಲ್ಲಿ ಒಂದು ವಿಸಿಲ್ ಆದರೂ ಹಾಕ್ಕೋಬೋದು ನೀವು, ಅದು ಚೆನ್ನಾಗಿ ಮೆತ್ತಗಾಗುತ್ತೆ ತರಕಾರಿ. ಈ ಥರ ಚೆನ್ನಾಗಿ ಎಲ್ಲ ತರಕಾರಿ ಬೆಂದಿದೆ. ಇವಾಗ ಮಸಾಲೆಗೆ ಒಗ್ಗರಣೆ ಹಾಕೋಣ ಬನ್ನಿ. ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸೋಂಪು ಕಾಳು ಮತ್ತು ಜೀರಿಗೆ, ಲವಂಗ ತೊಗೊಂಡಿದ್ದೀನಿ, ಚಕ್ಕೆ ತೊಗೊಂಡಿದ್ದೀನಿ. ಇದು ಬೇಡ ಅಂತಂದರೆ ನೀವು ಪೌಡರನ್ನಾದ್ರೂ ಹಾಕ್ಕೋಬೋದು. ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಅದು ಎಣ್ಣೆ ಬಿಸಿ ಆದಮೇಲೆ ಇದೆಲ್ಲ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಘಮ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ ಪಲ್ಯ, ಗ್ರೇವಿ ನಾವೇನು ಮಾಡ್ಕೊಂಡಿರ್ತೀವಿ ಅದು ಚೆನ್ನಾಗಿ ಅನಿಸುತ್ತೆ. ಇದು ಬೇಡ ಅಂದರೆ ನೀವು ಎಲ್ಲ ಪೌಡ್ರ್ ಆದರೂ ಹಾಕ್ಬೋದು, ಜೀರಿಗೆ ಪೌಡ್ರು, ಚಕ್ಕೆ ಪೌಡ್ರು ಈ ಥರ ಹಾಕ್ಬೋದು. ನಾವು ರುಬ್ಕೊಂಬರೋದನ್ನು ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದು ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನಾವು. ಗೋಡಂಬಿ ಬದಲು ನೀವು ಕೊಬ್ಬರಿನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬಾದಾಮಿ ಹಾಕ್ಕೋಬೋದು, ಅದು ಚೆನ್ನಾಗಾಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಏಕೆ ನಾನಿಲ್ಲಿ ನಿಮ್ಮ ಖಾರ ನಿಮ್ಮ ರುಚಿಗನುಸಾರವಾಗಿ ನೀವು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಆಗುವಷ್ಟು ಖಾರ ಹಾಗೆ ಸ್ವಲ್ಪ ಸಾಂಬಾರು ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಮೆಣಸಿನ ಪುಡಿ, ಅರಿಶಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ನಿಮ್ಮ ರುಚಿಗನುಸಾರವಾಗಿ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಎಲ್ಲ ಎಣ್ಣೆ ಬಿಡ್ತಾ ಇದೆ. ಈ ಥರ ಬಿಟ್ಟಾಗ ನಾನು ಜಾರಲ್ಲಿ ಏನು ನೀರಿನ ಅಂಶ, ಜಾರೆಲ್ಲ ತೊಳೆದ್ಬಿಟ್ಟು ಅದರಲ್ಲಿ ಬರುತ್ತಲ್ವ ಆ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ವ ಅದನ್ನೂ ಹಾಕ್ಕೊತಿದ್ದೀನಿ. ಗ್ರೇವಿ ತಿಕ್ನೆಸ್ಸು ನಿಮಗೆ ಹೇಗೆ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ. ನಾನು ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೆ, ಅಷ್ಟೊಂದು ನೀರು ಅಲ್ಲ, ಅಷ್ಟೊಂದು ಗಟ್ಟಿನೂ ಅಲ್ಲ, ಆ ಥರ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 2 ನಿಮಿಷ ಅದೆಲ್ಲ ಉಪ್ಪು ಖಾರ ಹೊಂದ್ಕೊಳ್ಳಿ ಅಂತ ಅಷ್ಟೇ. ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಂಡ್ರೆ ಆಯಿತು. ಸೂಪರಾಗಿ ರುಚಿಯಾಗಿರುವ ಗ್ರೇವಿ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನಿಲ್ಲಿ ಏನು ಕಲಸಿಟ್ಟಿದ್ನಲ್ವ ಪೂರಿಗೆ ಅದನ್ನೆಲ್ಲ ತಗೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ಪೂರಿ ಯಾವ ಸೈಜಲ್ಲಿ ಲಟ್ಟಿಸ್ತೀರ ನೀವು ಆ ಸೈಜಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲವನ್ನು 4 ಭಾಗ ಮಾಡ್ಕೊಂಬಿಟ್ಟು ಈ ಥರ ನಾನು ಇಟ್ಕೋತಾ ಇದ್ದೀನಿ. ಇದನ್ನ ಕೈಯಿಂದ ಒಂದು ಸತ ಚೆನ್ನಾಗಿ ಮಿದ್ಕೊಂಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ನೀವು ಹಿಟ್ಟು ಹಾಕದೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆದ್ರೂ ಮಾಡ್ಕೋಬೋದು, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ರೌಂಡಾಗಿ ಲಟ್ಟಿಸ್ಬೇಕಂತ ಏನಿಲ್ಲ. ಇದನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಲಟ್ಟಿಸ್ಕೊಳ್ಳಿ. ಇನ್ನು ಪ್ರೊಸೀಜರ್ ಇದೆ ಇದು ಮುಂದೆ. ಹೀಗೆ ಎಲ್ಲ ಕಲರ್ಸ್ದ ಪೂರಿನ ಚಪಾತಿ ಹಿಟ್ಟಿನ ಥರ, ಚಪಾತಿ ಥರ ನಾನು ಈ ಥರ ಲಟ್ಟಿಸ್ಕೊತಾನೇ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಆಮೇಲೆ ತುಂಬ ಹೊತ್ತು ಪೂರಿ ಉಬ್ಬಿದ ಹಾಗೆ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಬೇಗ ಮೆತ್ತಗಾಗಲ್ಲ, ಪೂರಿ ಉಬ್ಬಿದಾಗೆ ಇರುತ್ತೆ. ಬಾಯಲ್ಲಿ ರುಚಿನೂ ತುಂಬ ಚೆನ್ನಾಗಾಗಿತ್ತು. ಹೀಗೆ ಎಲ್ಲ ಮಾಡಿಟ್ಕೊಂಡಿದ್ದನ್ನು ಒಂದರ ಮೇಲೆ ಒಂದು ಈ ಥರ ನಾನು ಹಾಕ್ಕೊಂಡು ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡು ಈ ಥರ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡ್ಕೊಂಬಿಟ್ಟು ಒಂದು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಪೂರಿ ಎಷ್ಟು ಮಾಡ್ತೀರಾ ಅದರ ಮೇಲೆ ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ಆ ಸೈಜ್ ಮೇಲೆ ಒಂದು ಮೀಡಿಯಮ್ ಆಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ದಪ್ಪನೇ ಇತ್ತು ನನ್ನ ಪೂರಿ, ತುಂಬ ತೆಳ್ಳಗೇನು ನಾನು ಮಾಡ್ಕೊಂಡಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಇತ್ತು. ಅಂದರೆ ತುಂಬ ಹೊತ್ತುವರೆಗೂ ಪೂರಿ ಹಾಗೆ ಉಬ್ಬಿದ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಎಲ್ಲವೂ ಒಂದೇ ಟೈಮ್ಗೆ ನೀವು ಲಟ್ಟಿಸ್ಕೊಂಡ್ಬಿಟ್ಟು ಒಮ್ಮೆಲೆ ನೀವು ಇದನ್ನು ಕರ್ಕೋಬಹುದು, ಈಸಿ ಆಗುತ್ತೆ. ಪೂರಿನೂ ಚೆನ್ನಾಗಿ ಬರುತ್ತೆ. ಒಂದೊಂದೇ ಮಾಡ್ತಾ ಹೋದರೆ ಒಬ್ಬರೇ ಇರುವಾಗ ಕಷ್ಟ ಆಗುತ್ತೆ. ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು 1, 7, 8 ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಒಮ್ಮೆಲೆ ನೀವು ಎಣ್ಣೆಯಲ್ಲಿ ಕರ್ಕೊಂಬಿಟ್ರೆ ಆಯಿತು. ನಾನಿಲ್ಲಿ ಎಣ್ಣೆ ಮೊದಲೇ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಂದೊಂದೇ ಪೂರಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂತು,
ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂತು. ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಆದರೆ ಕಲರ್ಫುಲ್ಲಾಗಿ ರಿಯಲಾಗಿ ನೋಡಲಿಕ್ಕೆ ಮಾತ್ರ ಸಖತ್ತಾಗಿತ್ತು. ತಿನ್ನೋಕ್ಕೂ ಚೆನ್ನಾಗಿತ್ತು, ಕಲರು ಸೂಪರಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಪೂರಿ. ಒಂದು ಸಲ ಟ್ರೈ ಮಾಡಿ, ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದೇ ಇದನ್ನು ತಿಳಿಸಿ. ನಾನಿಲ್ಲಿ ಗ್ರೇವಿ ಜೊತೆ ಪೂರಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮೈದಾ ಬದಲಿ ನೀವು ಚಪಾತಿ ಹಾಕ್ಕೊಂಡಾದರೂ ಪೂರಿ ಮಾಡ್ಕೋಬೋದು. ತುಂಬ ಹೆಲ್ದಿಯಾದ ಬೆಳಗಿನ ತಿಂಡಿಗೆ ಮಾಡ್ಕೋಬಹುದು. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮರೆಯದೇ ತಿಳಿಸಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.